ಶಿವ ಪಾರ್ವತಿಗೆ ಗಣೇಶ ಮತ್ತೆ ಸುಬ್ರಹ್ಮಣ್ಯ ಇಬ್ರು ಮಕ್ಕಳು ಇರೋದು ಎಲ್ಲರಿಗೂ ಗೊತ್ತು. ಆದ್ರೆ 3 ಹೆಣ್ಮಕ್ಳು ಇರೋ ವಿಷಯ ನಿಮಗ್ ಗೊತ್ತಾ? ಈ ವಿಡಿಯೋದಲ್ಲಿ ಆ 3 ಹುಡುಗಿಯರಲ್ಲಿ ಒಬ್ಬಳು ಅಶೋಕ ಸುಂದರಿ ಬಗ್ಗೆ ತಿಳ್ಕೊಳ್ಳೋಣ. ಗಣೇಶ ಸುಬ್ರಹ್ಮಣ್ಯ ಇಬ್ರು ಮಕ್ಕಳು ಇದ್ರೂ ಕೂಡ ಹೆಣ್ಣು ಮಗಳು ಇಲ್ಲ ಅನ್ನೋ ಚಿಂತೆ ಪಾರ್ವತಿಗೆ. ಒಮ್ಮೆ ಶಿವ ಪಾರ್ವತಿ ಇಬ್ರು ನಂದನವನದಲ್ಲಿ ವಾಯುವಿಹಾರ ಮಾಡ್ತಾ ಇರ್ಬೇಕಾದ್ರೆ ಕಲ್ಪವೃಕ್ಷದ ಹತ್ತಿರ ಬರ್ತಾರೆ. ಅವಾಗ ಶಿವ, ನಿನ್ನ ಮನದಲ್ಲಿ ಏನಾದ್ರೂ ಬಯಕೆ ಇದ್ರೆ ಪ್ರಾರ್ಥಿಸಿಕೋ ಅಂತ ಹೇಳ್ತಾನೆ. ಅದಕ್ಕೆ ಪಾರ್ವತಿ ಮಣ್ಣಿನಿಂದ ಒಂದು ಗೊಂಬೆಯನ್ನ ಮಾಡಿ ತನ್ನ ಮನಸ್ಸಿನಲ್ಲಿ ಹೆಣ್ಣು ಮಗು ಇಲ್ಲ ಅನ್ನೋ ಬೇಸರ ಇರೋದಾಗಿ, ಒಂದು ಮುದ್ದಾದ ಹೆಣ್ಣು ಮಗು ಬೇಕು, ಈ ಬೊಂಬೆಗೆ ಜೀವ ಕೊಡುವಂತ ಕಲ್ಪವೃಕ್ಷನ ಹಾಗೆ ತನ್ನ ಪತಿ ಶಿವನನ್ನ ಕೇಳಿ ಪ್ರಾರ್ಥಿಸ್ತಾಳೆ. ಕಲ್ಪವೃಕ್ಷ ಪಾರ್ವತಿಯ ಬಯಕೆಯಂತೆ ಸುಂದರವಾದ ಹೆಣ್ಣನ್ನ ಸೃಷ್ಟಿ ಮಾಡತ್ತೆ. ಅವಳನ್ನು ನೋಡಿದ ಪಾರ್ವತಿ ಅವಳಿಗೆ ಅಶೋಕ ಸುಂದರಿ ಅನ್ನೋ ಹೆಸರು ಇಡ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ನಾರದ ಮುನಿಗಳು ಬಂದು, ಈ ಹೆಣ್ಣಿನ ಸೃಷ್ಟಿ ಹಿಂದೆ ದೊಡ್ಡ ಕಾರ್ಯವೇ ಆಗಬೇಕಾಗಿದೆ, ಮುಂದೆ ಇವಳು ಚಂದ್ರವಂಶದಲ್ಲಿ ಹುಟ್ಟುವ ನಹುಷ ಎಂಬ ರಾಜನ ಜೊತೆ ಮದುವೆ ಆಗ್ತಾಳೆ ಅಂತ ಹೇಳ್ತಾನೆ. ತಾಯಿ ಪಾರ್ವತಿ ಹಾಗೆ ತಂದೆ ಶಿವನ ದೈವಿಕ ಗುಣಗಳನ್ನ ಜೊತೆಗೆ ಅಪಾರ ಶಕ್ತಿಯನ್ನ ಹೊಂದಿರ್ತಾಳೆ ಅಶೋಕ ಸುಂದರಿ. ಇವಳ ಸೌಂದರ್ಯದ ಬಗ್ಗೆ ಕೇಳಿದ ಹುಂಡ ಅನ್ನೋ ಒಬ್ಬ ರಾಕ್ಷಸ ಇವಳನ್ನ ಮದುವೆ ಆಗಬೇಕು ಅಂತ ಬಯಸ್ತಾನೆ. ಮೊಲದ ರೂಪದಲ್ಲಿ ಬಂದು ಉಪಾಯದಿಂದ ಅಶೋಕ ಸುಂದರಿಯನ್ನ ಅಪಹರಿಸಿ ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗ್ತಾನೆ. ಮಗಳನ್ನ ಕಾಪಾಡಲು ಪಾರ್ವತಿ ದೇವಿ ಕೂಡ ಪಾತಾಳ ಲೋಕಕ್ಕೆ ಬಂದು ಮಗಳನ್ನ ರಕ್ಷಿಸ್ತಾಳೆ. ಇನ್ನೇನು ಪಾರ್ವತಿ ಆ ರಾಕ್ಷಸನ ವಧೆ ಮಾಡಬೇಕು. ಅಷ್ಟರಲ್ಲಿ ಅಶೋಕ ಸುಂದರಿ ತಾಯಿ ಪಾರ್ವತಿಯನ್ನ ತಡೆದು, ಇವನು ಮಾಡಿರುವ ತಪ್ಪಿಗೆ ಮುಂದೆ ನನ್ನ ಮದುವೆ ಆಗುವವನ ಕೈಯಿಂದಲೇ ಇವನಿಗೆ ಮರಣ ಸಿಗುತ್ತೆ, ಇದೇ ನನ್ನ ಶಾಪ ಅಂತ ಹೇಳಿ ಶಾಪ ಕೊಡ್ತಾಳೆ. ಹೀಗೆ ಸಮಯ ಕಳೆಯುತ್ತಾ ಚಂದ್ರವಂಶದಲ್ಲಿ ನಹುಷ ಅನ್ನೋ ರಾಜಕುಮಾರನ ಜನ್ಮ ಆಗತ್ತೆ. ಈ ವಿಷಯ ತಿಳಿದ ರಾಕ್ಷಸ ಹುಂಡ, ಈ ನಹುಷ ಬೆಳೆದು ದೊಡ್ಡವನು ಆದ್ರೆ ಇವನಿಂದ ನನಗೆ ಸಾವು ಬರೋದು, ಇವನನ್ನು ಇವಾಗ್ಲೇ ಕೊಲ್ಲಬೇಕು ಅಂತ ಆ ಚಿಕ್ಕ ಹುಡುಗನ ಮೇಲೆ ದಾಳಿ ಮಾಡೋಕೆ ಮುಂದಾಗ್ತಾನೆ. ಅಗಸ್ತ್ಯ ಮುನಿಗಳು ತಮ್ಮ ತಪಸ್ಸಿನ ಶಕ್ತಿಯಿಂದ ಆ ಮಗುವನ್ನ ತಕ್ಷಣ ಅಲ್ಲಿಂದ ತಪ್ಪಿಸಿ ತಮ್ಮ ಜೊತೆ ಕರೆದುಕೊಂಡು ಒಂದು ಆಶ್ರಮದಲ್ಲಿ ಆ ಮಗುವನ್ನ ಸಕಲ ವಿದ್ಯೆ ಹಾಗೂ ಎಲ್ಲ ರೀತಿಯ ಶಿಕ್ಷಣಗಳನ್ನ ಕೊಟ್ಟು ಬೆಳೆಸ್ತಾರೆ. ನಹುಷ ಬೆಳೆದು ದೊಡ್ಡವನಾದ ನಂತರ ಅಗಸ್ತ್ಯ ಮುನಿಗಳು ಅವನಿಗೆ ಹುಂಡನ ಬಗ್ಗೆ ಹಾಗೆ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಹುಂಡ ನಹುಷನನ್ನು ಕೊಲ್ಲಲು ಬಂದಿದ್ದರ ಬಗ್ಗೆ ಹೇಳ್ತಾನೆ. ನಹುಷನಿಗೆ ಆ ಹುಂಡನ ನಾಶ ಮಾಡುವಂತೆ ಹೇಳ್ತಾನೆ. ಗುರುಗಳ ಮಾತಿನಂತೆ ನಹುಷ ರಾಕ್ಷಸನ ಜೊತೆ ಯುದ್ಧ ಮಾಡಿ ರಾಕ್ಷಸ ಹುಂಡನನ್ನ ವಧೆ ಮಾಡ್ತಾನೆ. ಈ ವಿಷಯ ತಿಳಿದ ಅಶೋಕ ಸುಂದರಿ ಹಾಗೆ ದೇವತೆಗಳು ಅವನ ಬಳಿ ಬರ್ತಾರೆ. ಅಶೋಕ ಸುಂದರಿಯ ವಿವಾಹ ನಹುಷನ ಜೊತೆ ಆಗತ್ತೆ. ಹಾಗೆ ಇಂದ್ರ ಅಹಲ್ಯೆಗೆ ಮಾಡಿದ್ದ ಮೋಸದಿಂದ ಗೌತಮರ ಶಾಪಕ್ಕೆ ಒಳಗಾಗಿ ಕೆಲ ಕಾಲ ಇಂದ್ರ ಪದವಿ ಹಾಗೆ ಉಳಿದಿರುತ್ತೆ. ಆ ಇಂದ್ರ ಪದವಿಯನ್ನ ನಹುಷನಿಗೆ ಕೊಡ್ತಾರೆ. ಆದರೆ ಆ ಅಧಿಕಾರವನ್ನು ನಹುಷ ದುರುಪಯೋಗ ಪಡಿಸಿ ಅದರಿಂದ ಶಾಪಕ್ಕೆ ಒಳಗಾಗ್ತಾನೆ. ಮತ್ತೆ ಒಂದು ಸರ್ಪವಾಗಿ ಭೂಮಿ ಮೇಲೆ ಜೀವನ ಮಾಡುವಂತೆ ಆಗತ್ತೆ. ಇನ್ನು ಅಶೋಕ ಸುಂದರಿ ಇದರಿಂದ ಬೇಸರದಲ್ಲಿ ತಾನು ಕೈಲಾಸ ಪರ್ವತದಲ್ಲಿ ಚಿರ ತಪಸ್ಸಿಗೆ ಹೋಗಿರುವುದಾಗಿ ಮತ್ತು ತನ್ನ ಆತ್ಮವನ್ನು ಶಿವನಿಗೆ ಅರ್ಪಿಸಿರುವುದಾಗಿ ಹೇಳ್ತಾರೆ. ನಹುಷ ಅಷ್ಟು ಕೆಟ್ಟ ಕೆಲಸ ಏನು ಮಾಡಿದ್ದ, ನಹುಷನಿಗೆ ಶಾಪ ಯಾಕೆ ಸಿಕ್ಕಿದ್ದು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.